ಕರ್ನಾಟಕದಲ್ಲಿ ಬರಗಾಲ, ಮಹಾರಾಷ್ಟ್ರದಲ್ಲಿ ಮಳೆ ಮಹಾಮಳೆ ಆಗ್ತಾ ಇದೆ. ಕರುನಾಡಿನ ಕೃಷ್ಣೆಗೆ ಈಗ ರಾಜಕಳೆಯ ಹರಿದು ಬಂದಿದೆ. ಕೃಷ್ಣೆಗೆ ಹರಿದು ಬಂದಿದೆ 60,000 ಕ್ಯೂಸೆಕ್ ನೀರು. ನೋಡಿ, ಕರ್ನಾಟಕದಲ್ಲಿ ಬರಗಾಲದ ಪರಿಸ್ಥಿತಿ, ಆದರೆ ಮಹಾರಾಷ್ಟ್ರದಲ್ಲಿ ಮಳೆಯೋ ಮಳೆ. ಹಾಗಾಗಿ ನೋಡಿ, ಮಹಾಮಳೆಗೆ ಕರುನಾಡಿನ ಕೃಷ್ಣೆಗೆ ರಾಜಕಳೆ ಬಂದಿದೆ. ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ ಆಗಿರೋದ್ರಿಂದ ಕೃಷ್ಣೆಗೆ 60,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗಿದೆ. ಹಾಗಾಗಿ ಕೃಷ್ಣೆ ತುಂಬಿ ತುಳುಕ್ತಾ ಇರುವಂಥದ್ದು. ಭಾರೀ ಮಳೆಯಿಂದ ಭೋರ್ಗರಿತಾ ಇದೆ ಕೃಷ್ಣಾ ನದಿ. ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ ಈಗ ನದಿಗಳು. ಅಂದರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋದ್ರಿಂದ ಕೃಷ್ಣೆ ಈಗ ತುಂಬಿ ತುಳುಕ್ತಾ ಇರುವಂಥದ್ದು. ಚಿಕ್ಕೋಡಿ ತಾಲೂಕಿನಲ್ಲಿ ತ್ರಿವಳಿ ನದಿಗಳ ಆರ್ಭಟ ತುಂಬಿ ತುಳುಕ್ತಾ ಇದೆ. ಅಪಾಯ ಮೀರಿ ಹರಿತಾ ಇರುವಂಥದ್ದು ನೀರು. ಕೃಷ್ಣ, ದೂದಗಂಗಾ, ವೇದಗಂಗಾ ನದಿ ಹರಿವು ಈಗ ಹೆಚ್ಚಳ ಆಗಿದೆ. ಎರಡನೇ ಬಾರಿ ಮುಳುಗಿದಂತಹ ಯಡೂರು ಕಲ್ಲೋಳ ಸೇತುವೆ, ಎರಡನೇ ಬಾರಿ ಇದು ಮುಳುಗಡೆ ಆಗಿರುವಂಥದ್ದು. ಚಿಕ್ಕೋಡಿ ತಾಲೂಕಿನ ಯಡೂರು ಕಲ್ಲೋಳ ಸೇತುವೆ ಇದು ಎರಡನೇ ಬಾರಿ ಮುಳುಗಡೆ ಆಗಿದೆ. ಯಡೂರು ಕಲ್ಲೋಳ ಗ್ರಾಮಗಳ ಸಂಪರ್ಕ ಸೇತುವೆ ಈಗ ಬಂದ್ ಆಗಿದೆ. ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಸೇತುವೆ ಮುಳುಗಡೆಯಾಗಿದೆ. ಪರ್ಯಾಯ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದಾರೆ ಈಗ ಸಾರ್ವಜನಿಕರು. ರಸ್ತೆ ಬಂದ್ ಅಂದರೆ ಸೇತುವೆ ಬಂದ್ ಆಗಿದೆ. ಕರ್ನಾಟಕದಲ್ಲಿ ಬರಗಾಲ, ಆದರೆ ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ ಆಗಿದೆ. ಹಾಗಾಗಿ ನೋಡಿ, ಈಗ ಕರುನಾಡಿನ ಕೃಷ್ಣೆಗೆ ರಾಜಕಳೆ ಬಂದಿದೆ. 60,000 ಕ್ಯೂಸೆಕ್ ನೀರು ಈಗ ಹರಿದು ಬಂದಿರುವಂಥದ್ದು ಕೃಷ್ಣೆಗೆ. ಈಗ ಕೃಷ್ಣೆ ಬೋರ್ಗರೆದು ಹರಿತಾ ಇರುವಂಥದ್ದು. ಕೃಷ್ಣೆಯ ನೀರು ಈಗ ಹೆಚ್ಚಾಗಿದೆ. ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು, ಅದರಿಂದ ಕರ್ನಾಟಕದಲ್ಲಿ ಕೃಷ್ಣೆ ತುಂಬಿ ತುಳುಕ್ತಾ ಇರುವಂಥದ್ದು. ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇವೆ ಬೆಳಗಾವಿಯ ನದಿಗಳು. ಚಿಕ್ಕೋಡಿ ತಾಲೂಕಿನ ತ್ರಿವಳಿ ನದಿಗಳ ಆರ್ಭಟ, ಕೃಷ್ಣ, ದೂದಗಂಗಾ, ವೇದಗಂಗಾ ನದಿ ಹರಿವು ಹೆಚ್ಚಳವನ್ನ ಕಂಡಿದೆ. ತ್ರಿವಳಿ ನದಿಗಳ ಆರ್ಭಟ ಈಗ ಹೆಚ್ಚಾಗಿರುವಂಥದ್ದು. ನದಿ ತೀರದ ಸಾರ್ವಜನಿಕರಲ್ಲಿ ಆತಂಕ ಸಹಜವಾಗಿ ಮನೆ ಮಾಡುವಂಥದ್ದು. ಯಾಕಂದರೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಕಂಡು ಬಂದಿದೆ. ಜೊತೆಗೆ ಇನ್ನು ಸೇತುವೆ, ಸಂಪರ್ಕ ಸೇತುವೆ ಕೂಡ ಬಂದಾಗಿರುವಂಥದ್ದು. ಮಹಾಮಳೆ ಕೃಷ್ಣೆಗೆ ಜೀವಕಳೆ. ಕೃಷ್ಣ, ದೂದಗಂಗಾ, ಕೃಷ್ಣೆಗೆ ಹರಿದು ಬಂತು 60,000 ಕ್ಯೂಸೆಕ್ ನೀರು. ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗುವಂತಹ ಭೀತಿ ಈಗ ಎದುರಾಗಿದೆ. ಯಾರು ನದಿ ತೀರಕ್ಕೆ ಇಳಿಯಬಾರದು ಅಂತ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. 4-5 ದಿನಗಳಿಂದ ಮಹಾರಾಷ್ಟ್ರದಲ್ಲಿ ಜಿಟಿ ಮಳೆ ಆಗ್ತಾ ಇದೆ. ಮಹಾಮಳೆಗೆ ತುಂಬಿ ಹರಿತಾ ಇವೆ 3 ನದಿಗಳು. ಕೃಷ್ಣ, ದೂದಗಂಗಾ, ವೇದಗಂಗಾ ನದಿ ಹರಿವು ಈಗ ಹೆಚ್ಚಳ ಆಗಿರುವಂಥದ್ದು. ಕೃಷ್ಣೆಗೆ 60,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗುವಂತಹ ಭೀತಿ ಈಗ ಮನೆ ಮಾಡಿರುವಂಥದ್ದು. ಮಳೆ ಇಲ್ಲದೆ ಸೊರಗಿ ಹೋಗಿದ್ದ ಕೃಷ್ಣೆಗೆ ಈಗ ಜೀವಕಳೆ ಬಂದಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಸುಮಾರು 4-5 ದಿನಗಳಿಂದ ಮಳೆ ಸುರಿತಾ ಇದೆ. ಇದರಿಂದಾಗಿ ಕೃಷ್ಣಾ ನದಿಯ ಹರಿವು ಭಾರೀ ಹೆಚ್ಚಳ ಆಗಿದೆ. ಹೀಗಾಗಿ ಯಾರೂ ಕೂಡ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿರುವಂಥದ್ದು. ಜಿಟಿ ಮಳೆಯಿಂದ ಕೃಷ್ಣಾ ನದಿ ಭೋರ್ಗರಿತಾ ಇದೆ. ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವಂಥದ್ದು ಬೆಳಗಾವಿಯ ನದಿಗಳು. ಚಿಕ್ಕೋಡಿ ತಾಲೂಕಿನ ತ್ರಿವಳಿ ನದಿಗಳ ಆರ್ಭಟ, ಕೃಷ್ಣ, ದೂದಗಂಗಾ, ವೇದಗಂಗಾ ನದಿ ಹರಿವು ಈಗ ಹೆಚ್ಚಳ ಆಗಿದೆ. ನದಿ ತೀರದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಅಂದರೆ ಜಮೀನಿಗೆ ನೀರು ನುಗ್ಗುವಂತಹ ಆತಂಕ ಇದೆ. ಮಳೆ ಇಲ್ಲದೆ ಸೊರಗಿದ್ದ ಕೃಷ್ಣೆಗೆ ಈಗ ಜೀವಕಳೆ ಬಂದಿದೆ. ಸುಮಾರು 4-5 ದಿನಗಳಿಂದ ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ ಆಗ್ತಾ ಇರುವಂಥದ್ದು. ಇದರಿಂದ ಕೃಷ್ಣ ನದಿಯ ಹರಿವು ಭಾರೀ ಹೆಚ್ಚಳವನ್ನ ಕಂಡಿದೆ.